ರಮ್ಯಾ ಅವರ ಮನಸ್ಥಿತಿ ಯಾಕೆ ವಯಸ್ಸಾಗ್ತಾ ಇದೆ, ಮದುವೆ ಕೂಡ ಇನ್ನೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಬೇಜಾರಕ್ಕೆ ಈ ಥರ ಆಗ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಇವರು ನಮ್ಮ ನಿಯತ್ತಿನ ನಾಯಿಗಳಿಗೆ ಹೋಲಿಸಿದ್ದಾರೆ ಗಂಡಸರನ್ನ. ಅದಕ್ಕೊಂದು ಅಭಿನಂದನೆ ಹೇಳ್ತೇವೆ. ಯಾಕಂದರೆ ನಾಯಿ ಅಷ್ಟು ನಿಯತ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದಕ್ಕೊಂದು ಅಭಿನಂದನೆ ಹೇಳ್ತೇವೆ. ಯಾಕಂದರೆ ಅದಕ್ಕೆ ಅವ್ರ ಲೆಕ್ಕದಲ್ಲಿ ಗಂಡಸರೆಲ್ಲ ನಿಯತ್ತಾಗಿದ್ದಾರೆ, ಹೆಂಗಸರು ನಿಯತ್ತಿಲ್ಲ ಅಂತ ಒಂದು ಉದಾಹರಣೆ ಹೇಳೋರೋ ಗೊತ್ತಿಲ್ಲ. ಎಲ್ಲ ಹೆಂಗಸರು ನಾವು ಹೇಳಲ್ಲ ಅದನ್ನು. ಇವತ್ತು ನೋಡಿರಿ, ನೀವು ಹೊಸ ವರ್ಷದ ದಿನ ನೋಡಿದ್ರಿ, ಮುಂಚೆಲ್ಲ ಹೆಣ್ಮಕ್ಳು ಬಾರ್ ಹತ್ರ ಹೋಗೋದಕ್ಕೆ ನಾಚಿಕೆ ಪಡ್ತಾಯಿದ್ರು. ಇವತ್ತು ಹೆಣ್ಮಕ್ಳು ಇವತ್ತು ಅರೆಬರೆ ಬಟ್ಟೆ ಹಾಕ್ಕೊಂಡು ಈ ಗಂಡಸರನ್ನು ಪ್ರಚೋದನೆ ಮಾಡೋ ಥರ ಅವ್ರ ಬಟ್ಟೆ ಹಾಕ್ಕೊಂಡು ಬೀದಿಯಲ್ಲಿ ಓಡಾಡ್ತಾರೆ. ಅಂಥ ಹೆಂಗಸ್ರ ಬಗ್ಗೆ ರಮ್ಯಾ ಅವ್ರು ಏನು ಹೇಳ್ತಾರೆ, ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇವತ್ತು ಯಾವುದೋ ಬೀದಿ ನಾಯಿಗಳಿಗೆ ಒಂದು ಸುಪ್ರೀಂ ಕೋರ್ಟ್ ಇವತ್ತು ಹೌದು ಚಿಕ್ಕ ಮಕ್ಕಳನ್ನ ಕಚ್ಚುತ್ತಾ ಇದೆ, ಏನೋ ಮಾಡ್ತಾಯಿದೆ, ಅದಕ್ಕೊಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದರೆ ಇವರು ಗಂಡಸರುಗಳಿಗೆ ಸರಿ ಇಲ್ಲ, ಅಥವಾ ಅವರ ಜೊತೆಯಲ್ಲಿರೋಂಥದ್ದು ಅಥವಾ ಅವ್ರ ಪಕ್ಷದಲ್ಲಿರೋಂಥ ಗಂಡಸರುಗಳಿಗೆ ಗೊತ್ತಿಲ್ಲ, ಅಥವಾ ಸರಿ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಒಂದು ರಾಜಕೀಯ ಪಕ್ಷದಲ್ಲಿದ್ದಾರೆ ಅವರು. ಒಂದು MP ಸಂಸದೆಯಾಗಿ ಇವತ್ತು ಮಂಡ್ಯ ಜಿಲ್ಲೆಯನ್ನು ಇವಾಗ ಮಾಜಿ ಆಗಿದ್ದಾರೆ. ಅಥವಾ ಈಗ ಒಡನಾಟಗಳು ರಾಹುಲ್ ಗಾಂಧಿಯಿಂದ ಹಿಡಿದು ಹೈಕಮಾಂಡ್ ಅವ್ರಿಗೆ ಒಡನಾಟ ಇದೆ. ಅಥವಾ ಅವ್ರಿಗೆ ಏನಾದ್ರು ಡೆಲ್ಲಿ ಹೈಕಮಾಂಡಲ್ಲಿ ಅವರಿಗೆ ಏನಾದ್ರು ತೊಂದರೆ ಆಗಿದೆಯೋ, ಅಥವಾ ರಾಜ್ಯ ಮಟ್ಟದ ಈ ರಾಜಕಾರಣಿಗಳಿಂದ ಗಂಡಸರಿಂದ ತೊಂದರೆ ಆಗಿದೆಯೋ, ಅಥವಾ ಅವರಿಗೆ ಯಾವ ಮನಸ್ಥಿತಿಯಲ್ಲಿ ಅವ್ರು ಹೇಳೋರೋ ಗೊತ್ತಿಲ್ಲ. ಆದರೆ ಇವತ್ತು ಎಲ್ಲ ಗಂಡಸರ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಹೇಳಿದ ರಮ್ಯಾ ಅವರ ಹೇಳಿಕೆಯನ್ನು ನಾವೆಲ್ಲ ಗಂಡಸರುಗಳಾಗಿ ನಾವು ಖಂಡಿಸ್ತೇವೆ. ಮತ್ತು ಇವತ್ತು ಏನಾಗ್ಬಿಟ್ಟಿದೆ, ಅವರ ಒಂದು ಈ ಕಡೆ ಚಿತ್ರೋದ್ಯಮದಲ್ಲೂ ಇಲ್ಲ, ಈ ಕಡೆ ರಾಜಕೀಯದಲ್ಲೂ ಇಲ್ಲ, ಏನೋ ಸೋಷಿಯಲ್ ಮೀಡಿಯಾ ಆ್ಯಡ್ ಮಾಡ್ತೇವೆ ಅಂದರೆ ಅದರಲ್ಲೂ ಇಲ್ಲ. ಇವತ್ತೇನೋ ಅವರ ಮನಸ್ಥಿತಿ ತುಂಬ ಏನೋ ಒಂಥರ ವಿಚಲಿತರಾಗಿದ್ದಾರೆ ಅನಿಸುತ್ತೆ. ಅದರಿಂದ ಇದು ಅಸಂಬದ್ಧವಾದ ಹೇಳಿಕೆಗಳನ್ನ ಕೊಡ್ತಾರೆ. ರಮ್ಯಾ ಅವರಿಗೆ ನಾವು ಹೇಳಕ್ಕೆ ಬಯಸ್ತೇವೆ, ಮೊದಲು ನೀವು ಏನಲ್ಲ ಒಂದು ಸಂಸದರಾಗಿ ಏನು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡಿದಿರಾ, ಅಥವಾ ಗಂಡಸರಿಗೆ ಅಥವಾ ಹೆಂಗಸರಿಗೆ, ನಿಮ್ಮ ಕಡೆಯಿಂದ ಹೆಂಗಸರಿಗೆ ಏನೆಲ್ಲ ನೀವು ಒಂದು ಉತ್ತಮ ಕಾರ್ಯಗಳನ್ನು ಮಾಡಿ, ಯಾವುದಾದ್ರು ಇವತ್ತು ನೋಡಿ ಸಿದ್ದರಾಮಯ್ಯ ಅವರು ಏನೋ ತಿಂಗಳಿಗೆ ಅವ್ರು ಏನಾದ್ರು ತೊಂದರೆ ಆದಾಗ ಒಂದು ರಜೆ ಅಂತ ಘೋಷಿಸಿದ್ದಾರೆ, ಈ ಮಕ್ಕಳಿಗೆ ಮಾಡಬೇಕು ಅಂತ ಇದ್ದಾರೆ. ನಿಮ್ಮ ಕಡೆಯಿಂದ ರಮ್ಯಾ ಅವರೇ, ನಿಮ್ಮ ಕಡೆಯಿಂದ ಈ ಹೆಂಗಸರುಗಳಿಗೆ ಯಾವೆಲ್ಲ ಒಂದು ಸಬ್ಸಿಡಿ ಇರ್ಬೋದು, ಅಥವಾ ಅವರಿಗೆ ಉದ್ಯೋಗ ದೊರಕಿಸೋದಿರ್ಬೋದು, ಈ ರೀತಿ ಯಾವ ಕಾರ್ಯಗಳು ಮಾಡಿದಿರಾ ನೀವು? ನಿಮಗೆ ನೈತಿಕತೆಯೇ ಮೊದಲಾಗಿ ಹೆಂಗಸರ ಬಗ್ಗೆ ಮಾತಾಡೋಕ್ಕೂ ಇಲ್ಲ, ಗಂಡಸರ ಬಗ್ಗೆ ಮಾತಾಡೋಕ್ಕೂ ಇಲ್ಲ. ನೀವೊಬ್ಬ ರಾಜಕಾರಣಿಯಾಗಿ ನಿಮ್ಮದು ಏನು ಅಭಿವೃದ್ಧಿ ಕೂಡ ಇಲ್ಲಿವರೆಗೆ ಮಾಡಿಲ್ಲ ಪೂರ್ತಿಯಾಗಿ. ಅಥವಾ ನಿಮ್ಮ ಸಿನಿಮಾಗಳು ಕೂಡ ಇವತ್ತು ನೀವು ಮಾಡ್ತಿರೋಂಥ ಸಿನಿಮಾದಲ್ಲಿ ಯಾವುದಾದ್ರು, ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಆಕಸ್ಮಿಕ, ಗಂಧದ ಗುಡಿ, ಈ ಥರ ಪಿಕ್ಚರ್ಗಳಲ್ಲಿ ಎಷ್ಟೋ ಜನ ಬಂಗಾರದ ಮನುಷ್ಯ ರೈತರುಗಳು ಉದ್ಧಾರ ಆಗಿದ್ದಾರೆ. ಆ ಒಂದು ಸಿನಿಮಾ ನೋಡಿ ದರೋಡೆ ಮಾಡಬಾರ್ದು, ನಾವು ಕಳ್ತನ ಮಾಡಬಾರ್ದು ಅಂತ. ಈಗ ನಿಮ್ಮ ಒಂದು ಸಿನಿಮಾಗಳಲ್ಲಿ ಯಾವುದೋ ಆ ರೀತಿಯ ಒಂದು ಯುವಕರಾಗಲಿ ಯುವತಿಯರೇ ಆಗಲಿ, ಅಥವಾ ನೀವು ಯುವಕರಿಗೆ ಮಾರ್ಗದರ್ಶನ ನೀಡಿ ಅವರೆಲ್ಲ ನಿಮ್ಮ ಒಂದು ನಡೆಯಲ್ಲಿ ನಡಿಬೇಕು ಅನ್ನೋ ಒಂದು ಉದಾಹರಣೆ ಕೂಡ ಯಾವ ಸಿನಿಮಾ ಕೂಡ ನೀವು ಮಾಡಿಲ್ಲ. ಈ ರಾಜಕಾರಣದಲ್ಲಂತೂ ಯಾವುದು ನೀವು ಮಾಡೇ ಇಲ್ಲ. ಇವತ್ತು ಮಂಡ್ಯದಲ್ಲಿ ಒಂದು ಮನೆ ಮಾಡಿದ್ರಿ, ನಿಮ್ಮ ಒಂದು ನಾಟಕ ಏನು ಸಿನಿಮಾದಲ್ಲಿ ಬಣ್ಣ ಹಚ್ಕೊಂಡು ಮಾಡಿದ್ರಿ. ಈ ರಾಜಕೀಯ ಇದ್ದಾಗ ನೀವು ಬಣ್ಣ ಇಲ್ದಂಗೆ ಒಂದು ಮನೆ ಮಾಡಿದ್ರಿ, ಮತ್ತು ಅಲ್ಲಿ ಸಂಸದೆ ಆದಮೇಲೆ ಖಾಲಿ ಮಾಡಿದ್ರಿ. ನೀವು ಏನು ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಗಂಡಸರ ಬಗ್ಗೆ ಮಾತಾಡ್ತೀರಾ? ಅದು ನಾಯಿಗಳಿಗೆ ಹೋಲಿಕೆ ಮಾಡ್ತೀರಾ? ಇದು ಅಸಂಬದ್ಧವಾಗಿದೆ. ಬದಲು ಈ ರಮ್ಯಾ ಅವರು ಯಾವುದಾದ್ರು ಒಳ್ಳೆಯ ಆಸ್ಪತ್ರೆಗೆ ನಿಮಾನ್ಸು ಅಥವಾ ಎಲ್ಲರೂ ಹೋಗಿ ಅವರು ಒಂದು ಸಲ ಪೂರ್ತಿ ಚೆಕ್ ಮಾಡಿಸ್ಕೋಬೇಕು. ಇವತ್ತಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಅವರಿಗೆ ಗಂಡಸರ ಮೇಲೆ ಇಷ್ಟೊಂದು ದ್ವೇಷ ಇರೋದರಿಂದ ಮುಂದೆ ಯಾವುದಾದ್ರು ಗಂಡಸರಿಗೆ ಏನೋ ತೊಂದರೆ ಮಾಡೋದಕ್ಕಿಂತ ಮುಂಚಿತವಾಗಿ ತಕ್ಷಣ ಎಚ್ಚೆತ್ತುಕೊಂಡು ಇವತ್ತು ಅದನ್ನು ಅವರು ಒಂದು ಮಾನಸಿಕ ಕಾಯಿಲೆ ಏನಾದ್ರು ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕು ಅಂತ ತಾವು ರಮ್ಯಾಲೆ ನಾವು ಕೈ ಮುಗಿದು ಬೇಡ್ಕೊತೇವೆ. ಇವತ್ತು ಏನೇ ಹೇಳಿಕೆ ಕೊಟ್ಟಿದ್ರು ಈ ರಮ್ಯಾ ಅವ್ರಿಗೆ ಮಾತ್ರ ಉದಾಹರಣೆ ಆಯ್ತು. ಯಾಕೆಂದರೆ ನನ್ನನ್ನು ಹೆತ್ತಿರೋರು ನಮ್ಮ ತಾಯಿ ಒಬ್ಬ ಹೆಂಗಸು, ನನ್ನ ಜೊತೆಗಿರೋರು ನಮ್ಮ ಹೆಂಡತಿ ಕೂಡ ಹೆಂಗಸು, ಮಕ್ಕಳಿದ್ದಾರೆ. ಇವತ್ತು ಎಲ್ಲ ಹೆಣ್ಣುಮಕ್ಕಳು ಇವತ್ತು ನಮ್ಮ ಬಯಸ್ ತೊಗೊತಿರೋದು ಹೆಣ್ಣುಮಗಳು. ಹಾಗಾಗಿ ನಾವು ಯಾರೇ ಹೆಣ್ಣುಮಕ್ಕಳ ದ್ವೇಷಿಗಳಲ್ಲ. ಅದೇ ರೀತಿ ಕೂಡ ರಮ್ಯಾ ಕೂಡ ಯಾವುದೇ ಗಂಡು ಮಕ್ಕಳನ್ನು ದ್ವೇಷಿಸಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೇವೆ.